ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ ಜೈಲು ವಾಸವನ್ನ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತೂಗುದೀಪ ಫ್ಯಾಮಿಲಿ ಒಂದು ರೀತಿಯಲ್ಲಿ ನೋವಲ್ಲೂ ಕೂಡ ಇದೆ, ಮತ್ತೊಂದು ರೀತಿಯಲ್ಲಿ ಒಗ್ಗಟ್ಟಾಗಿಯೂ ಕೂಡ ಇದೆ. ಇವತ್ತಿಗೆ ದರ್ಶನ್ ಅವರ ಈ ಇಡೀ ಪ್ರಕರಣ ಇದೆಯಲ್ಲ, ಈ ದರ್ಶನ್ ಫ್ಯಾಮಿಲಿ ಒಟ್ಟಾಗೋದಕ್ಕೆ ಒಂದು ಸಹಾಯ ಮಾಡ್ತು ಅಂತಲೂ ಕೂಡ ಹೇಳ್ಬೋದು. ಅಟ್ ದಿ ಸೇಮ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶಕ ದಿನಕರ್ ತೂಗುದೀಪ ಅವರ, ಅಂದರೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ ಅವರ ಬರ್ತ್ಡೇಯನ್ನು ಒಟ್ಟಿಗೆ ಸಂಭ್ರಮದಿಂದ ಆಚರಿಸೋದ್ರ ಮೂಲಕ, ಅಂದರೆ ಅದ್ದೂರಿತನ ಇರಲಿಲ್ಲ, ಸಿಂಪಲ್ ಆಗೇ ಇತ್ತು. ಬಟ್ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಶುಭ ಹಾರೈಸಿದಂಥ ಪರಿಣಾಮ ಎಲ್ಲೋ ಒಂದು ಕಡೆ ಇದು ಒಗ್ಗಟ್ಟಿಗೂ ಕೂಡ ನಾಂದಿ ಆಯಿತು. ಜೊತೆಗೆ ವಿಜಯಲಕ್ಷ್ಮಿ ಅವರ ವಿಶ್ ಕೂಡ ಇದೆಯಲ್ಲ, ತುಂಬ ಗಮನವನ್ನು ಸೆಳೀತು ಅಂತಲೇ ಹೇಳ್ಬೋದು. ಹಾಗಾದರೆ ಹೇಗಿತ್ತು ಈ ಬರ್ತ್ಡೇ ಸೆಲೆಬ್ರೇಷನ್, ಏನು ವಿಶೇಷವಾಗಿತ್ತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಸುದ್ದಿಯನ್ನು ನಿಮಗೆ ಕೊಡ್ತಿರೋದು ಅಫ್ಕೋರ್ಸು ಸ್ವಲ್ಪ ತಡವಾಗ್ತಿದೆ, ಬಟ್ ಬೇರೆ ಬೇರೆ ಸುದ್ದಿಗಳ ಕಾಂಪಿಟೇಷನ್ ಮತ್ತು ಹೆಚ್ಚು ಸುದ್ದಿಗಳನ್ನು ದಿನವೂ ಕೂಡ ಕೊಡೋಕ್ಕಾಗದಿರುವಂಥ ಒತ್ತಡದ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಿದೆ. ಬಟ್ ಇಲ್ಲಿ ಸುದ್ದಿ ಲೇಟ್ ಆಯಿತು ಅನ್ನೋದಕ್ಕಿಂತಲೂ ಕೂಡ ಸುದ್ದಿಯ ಆಯಾಮ ಮುಖ್ಯ ಆಗ್ತದೆ. ಹಾಗೆಯೇ ಇಲ್ಲೂ ಕೂಡ ನನಗೆ ಒಂದು ಖುಷಿಯ ವಿಚಾರ ಕಾಣಿಸ್ತು. ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರುವಂಥದ್ದು. ಏನು, ದಿನಕರ್ ತೂಗುದೀಪು, ದರ್ಶನ್ ತೂಗುದೀಪು ಅಣ್ಣ ತಮ್ಮಂದರು, ಕರೆಕ್ಟ್ ಅಲ್ವಾ? ದರ್ಶನ್ ತೂಗುದೀಪು ಈಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಮತ್ತೆ ಎರಡನೇ ಸಲಕ್ಕೆ ಜೈಲು ಸೇರಿದ್ದಾರೆ. ಜೈಲು ಸೇರಿರೋದು ಮಾತ್ರವಲ್ಲದೆ ಕಾನೂನು ಹೋರಾಟವನ್ನು ಕೂಡ ಒಂದು ಕಡೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾವಾಗಪ್ಪ ಹೊರಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇಡೀ ದರ್ಶನ್ ಇತರ ಫ್ಯಾಮಿಲಿಯವರು ಮೆಂಬರ್ಸ್ ಕಾಯ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕಡೆ ನೋವಲ್ಲೂ ಕೂಡ ಇರುವಂಥ ಇಡೀ ಕುಟುಂಬ ಒಂದು ಸಂಭ್ರಮವನ್ನು ಕೂಡ ಸೆಲೆಬ್ರೇಟ್ ಮಾಡಿದೆ. ಆದರೆ ಅದ್ದೂರಿತನ ಇರಲಿಲ್ಲ, ಸಿಂಪಲ್ ಆಗಿ ಅವರ ಫ್ಯಾಮಿಲಿಯವರು ಮಾತ್ರ. ಅದರಲ್ಲೂ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದು ಯಾರು ಅಂತೇಳಿ ಕೇಳಿದ್ರೆ, ದರ್ಶನ್ ತೂಗುದೀಪ್ ಅವರ ಅಮ್ಮ ಮೀನಾ ತೂಗುದೀಪ್, ಹಾಗೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರಿ, ಭಾವ, ಹಾಗೆಯೇ ಸಹೋದರ ದಿನಕರ್ ತೂಗುದೀಪ್, ಅವರ ಪತ್ನಿ, ಇವರಿಷ್ಟು ಜನ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಸಂಭ್ರಮ ಏನು ಅಂತೇಳಿ ಕೇಳಿದರೆ ದಿನಕರ್ ತೂಗುದೀಪ್ ಅವರ ಹುಟ್ಟುಹಬ್ಬ. ಹೌದು, ತೂಗುದೀಪ ಕುಟುಂಬದ ಅಭಿಮಾನಿಗಳಿಗೆ ಇದೊಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಸೆಪ್ಟೆಂಬರ್ 21ನೇ ತಾರೀಕು ಕೊಂಚ ಖುಷಿಯನ್ನು ಕೊಟ್ಟಂತಹ ದಿನ ಇವರಿಗೆ. ಇವರ ಮುಖದಲ್ಲಿ ನಗು ಕಾಣಿಸ್ತು. ಎಲ್ಲರೂ ಕೂಡ ಒಟ್ಟಿಗಿದ್ರು, ಒಟ್ಟಿಗೆ ನಿಂತು ನಗುವಿನಿಂದ ಒಂದು ಫೋಟೋಗೆ ಪೋಸನ್ನು ಕೂಡ ಕೊಟ್ಟಿದ್ರು. ಕಾರಣ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರ ಬರ್ತ್ಡೇ ಸಂಭ್ರಮ. ಆ ಸಲುವಾಗಿ ಇಡೀ ತೂಗುದೀಪ ಕುಟುಂಬ ಒಟ್ಟಿಗೆ ಸೇರಿ ದಿನಕರ್ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದೆ. ಇದನ್ನು ಕಂಡಂಥ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರಲ್ಲ ಅನ್ನುವಂಥ ಬೇಸರವೂ ಕೂಡ ಅಫ್ಕೋರ್ಸ್ ಕಾಡುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ದರ್ಶನ್ ಜೈಲಿಗೆ ಹೋದಾಗಾದರೂ ಕೂಡ ಈ ಕುಟುಂಬ ಒಂದಾಯ್ತಲ್ಲ ಅನ್ನುವಂಥ ಖುಷಿಯೂ ಕೂಡ ಮತ್ತೊಂದು ಕಡೆ. ದಿನಕರ್ ತೂಗುದೀಪ್ ಅವರ ಹುಟ್ಟುಹಬ್ಬವನ್ನು ಕುಟುಂಬ ಸದಸ್ಯರು ಒಟ್ಟಿಗೆ ಸೇರಿ ಆಚರಿಸಿದ್ದಾರೆ. ಇಲ್ಲಿ ಮೀನಾ ತೂಗುದೀಪ್ ಅವರು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ದಿನಕರ್ ಪತ್ನಿ ಮತ್ತು ಸಹೋದರಿ ಅವರ ಪತಿ ಎಲ್ಲರೂ ಕೂಡ ಹಾಜರಿದ್ದು ಈ ಶುಭಾಶಯವನ್ನು ವಿನಿಮಯ ಮಾಡಿದ್ದು ಮತ್ತು ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಗಮನವನ್ನು ಸೆಳೀತು. ಸ್ಯಾಂಡಲ್ವುಡ್ನಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವಂಥ ದಿನಕರ್ ಜೊತೆಯಲ್ಲಿ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಗ್ರ್ಯಾಂಡ್ ಎಂಟ್ರಿಯನ್ನು ಪಡೆದರು. ಇದರ ನಂತರ ನಮ್ಮ ಮೊದಲ ಸಿನಿಮಾ ಸೂಪರ್ ಹಿಟ್ ಅಂತ ಹೇಳಿ ಅನಿಸ್ಕೊಂಡ ನಂತರ ಸ್ಯಾಂಡಲ್ವುಡ್ನ ಎಲ್ಲ ವಿಲನ್ ಮಕ್ಕಳುಗಳನ್ನು ಭೂಮಿಕೆಯಲ್ಲಿ ಇರಿಸ್ಕೊಂಡು ನಾವಗ್ರಹ ಸಿನಿಮಾವನ್ನು ಮಾಡಿದ್ರು. ಇಲ್ಲರೂ ಕೂಡ ಗೆಲುವನ್ನು ಕಂಡಂತಹ ಬಳಿಕ ದರ್ಶನ್ ಅವರ ಕೆರಿಯರ್ಗೆ ದೊಡ್ಡ ಗೆಲುವನ್ನು ತಂದುಕೊಟ್ಟಂತಹ ಸಾರಥಿ ಸಿನಿಮಾವನ್ನು ಮಾಡಿದ್ರು. ಸದ್ಯ ತಮ್ಮ ಸಹೋದರಿಯ ಪುತ್ರ ಚಂದ್ರು ಅವರನ್ನು ಹೀರೋ ಆಗಿ ಲಾಂಚ್ ಮಾಡೋದಕ್ಕೆ ದಿನಕರ್ ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನಡುವೆ ರೇಣುಕಸ್ವಾಮಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿರುವಂಥ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಹೇಳ್ಬಿಟ್ಟು ಕುಟುಂಬದವರು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ಅದೇ ಕಾರಣಕ್ಕೆ ತುಂಬ ಅದ್ದೂರಿತನದಿಂದ ಈ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಲ್ಲ. ಜಸ್ಟ್ ಒಂದು ಕೇಕ್ ಕಟ್ ಮಾಡಿದ್ದಾರೆ, ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ, ಒಂದು ಫೋಟೋಗೆ ಪೋಸವನ್ನು ಕೊಟ್ಟಿದ್ದಾರೆ, ಇಷ್ಟು ಮಾತ್ರ. ಬಟ್ ಇಲ್ಲಿ ಸರ್ ಇದು ತಪ್ಪಲ್ವಾ, ಅಲ್ಲಿ ಅಣ್ಣ ಜೈಲಲ್ಲಿದ್ದಾನೆ, ಇವರು ಸೆಲೆಬ್ರೇಟ್ ಮಾಡೋ ತಪ್ಪಲ್ವಾ ಅಂತೇಳಿ ಕೆಲವರಿಗೆ ಅನಿಸ್ಬೋದು. ಇನ್ನು ಕೆಲವರಿಗೆ ಇದರಲ್ಲಿ ಏನಿದೆ ಸರ್ ವಿಶೇಷತೆ ಅಂತಲೂ ಕೂಡ ಅನಿಸ್ಬೋದು. ನೋಡಿ, ಎರಡು ವಿಚಾರಕ್ಕೂ ಕೂಡ ಒಂದು ಕ್ಲಾರಿಟಿನ ಕೊಟ್ಬಿಡ್ತೀನಿ. ದರ್ಶನ್ ಅವರು ಜೈಲಿನ ಒಳಗಡೆ ಇದ್ದಾರೆ. ಅದು ದರ್ಶನ್ ಅವರು ಮಾಡಿದಂಥ ತಪ್ಪಿನಿಂದನೋ ಅಥವಾ ದರ್ಶನ್ ಅವರು ಈ ಪ್ರಕರಣದಲ್ಲಿ ಆರೋಪಿ, ಈಗ ಅಪರಾಧಿ ಅಲ್ಲ, ಇನ್ನೂ ಕೂಡ ಅಪರಾಧಿ ಅಂತೇಳಿ ಪ್ರೂವ್ ಆದರೆ ಅದು ಬೇರೆ ರೀತಿ. ಈಗ ಆರೋಪಿಯಾಗಿ ಒಳಗಡೆ ಹೋಗಿದ್ದಾರೆ, ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ, ಅದು ಕಾನೂನಿನ ಪ್ರಕಾರ. ಅಟ್ ದಿ ಸೇಮ್ ಟೈಮ್ ದರ್ಶನ್ಗಿದ್ದಂಥ ಎಲ್ಲ ಅನುಕೂಲಗಳು, ಅವಕಾಶಗಳು ಎಲ್ಲವೂ ಕೂಡ ಈಗ ಸ್ವಲ್ಪ ದೂರ ಆಗಿದೆ. ಹಾಗಂತ ಹೇಳ್ಬಿಟ್ಟು ಕುಟುಂಬದವರು ಪ್ರಯತ್ನವನ್ನು ಪಡ್ತಿಲ್ವಾ ಅಂತೇಳಿ ಕೇಳಿದ್ರೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಆ ನೋವಿನಲ್ಲಿ ಈ ನಲಿವನ್ನು ಸಂಭ್ರಮಿಸದೇ ಇದ್ದರೆ ಅಥವಾ ಜಸ್ಟ್ ಒಂದು ಕೇಕ್ ಕಟ್ ಮಾಡಿ ವಿಶ್ ಮಾಡದೇ ಇದ್ದರೆ ತಪ್ಪಾಗ್ತದೆ ಅನ್ನುವಂಥದ್ದು ಇವರ ಭಾವನೆ. ಹಾಗಾಗಿನೇ ಇಲ್ಲೆಲ್ಲರೂ ಕೂಡ ಕುಟುಂಬದವರು ಒಟ್ಟಿಗೆ ಸೇರಿ, ಆಮೇಲೆ ಇನ್ನೊಂದು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ದರ್ಶನ್ ಅವ್ರಿಗಿರುವಂಥ ಫ್ಯಾನ್ಸ್ಗೂ ಬೇರೆ ನಟರಿಗಿರುವಂಥ ಫ್ಯಾನ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ.
ದರ್ಶನ್ ಅವರ ಫ್ಯಾನ್ಸು ಡೈ ಹ್ಯಾಡ್ ಫ್ಯಾನ್ಸು ಒಂದು ರೀತಿಯಲ್ಲಿ. ಈ ಫೋಟೋವನ್ನು ನೋಡಿ ಅವರು ಪಟ್ಟಂತಹ ಖುಷಿ, ಅವರು ಸಂಭ್ರಮಿಸಿದಂಥ ರೀತಿಗೆ ಪಾರವೇ ಇರಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಇರ್ತದೆ. ಒಂದು ಕುಟುಂಬ ಜೊತೆಯಾಗಿರಬೇಕು, ಒಳ್ಳೆತನದಲ್ಲಿರಬೇಕು, ಖುಷಿ ಖುಷಿಯಾಗಿರಬೇಕು, ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಬಯಕೆ. ಹಾಗೆಯೇ ಇಲ್ಲಿ ದರ್ಶನ್ ಅವರಿಗೂ ಕೂಡ ಒಂದು ಬಯಕೆ ಇತ್ತು, ಇಡೀ ಕುಟುಂಬ ಖುಷಿಯಾಗಿರಬೇಕು ಅಂತೇಳಿ. ಅದೇ ಕಾರಣಕ್ಕೆ ಇಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ದಿನಕರ್ ತೂಗುದೀಪ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿ ಫೋಟೋವನ್ನು ತೆಗೆದಿದ್ದಾರೆ. ಇದನ್ನು ನೆಕ್ಸ್ಟ್ ಟೈಮ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ಗೆ ತೋರಿಸಿದ್ರೆ ದರ್ಶನ್ ಕೂಡ ತುಂಬ ಖುಷಿ ಪಡ್ತಾರೆ. ಅಟ್ಲೀಸ್ಟು ನಾನು ಇಲ್ಲಿದ್ರೂ ಕೂಡ ಅವರೆಲ್ಲರೂ ಕೂಡ ಜೊತೆಯಾಗಿದ್ದಾರಲ್ಲ, ಜೊತೆಯಾಗಿ ಏನೋ ಒಂದು ಸಂಭ್ರಮದ ಮೂಮೆಂಟನ್ನು ಕಳೀತಿದ್ದಾರಲ್ವ ಅನ್ನೋಂಥ ಖುಷಿ ಅವರಿಗೂ ಕೂಡ ಸಹಜವಾಗಿ ಹಾಗೆ ಆಗುತ್ತೆ. ಆಮೇಲೆ ಇಡೀ ಕುಟುಂಬ ಒಟ್ಟಾಗಿದೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ನೋಡ್ಲಿಕ್ಕೆ ಚಂದ ಅಂತೇಳಿ ಅನ್ಸಲ್ಲ ಹೇಳಿ. ದರ್ಶನ್ಗೂ ಕೂಡ ಅಷ್ಟೇ ಚಂದ ಅಂತೇಳಿ ಅನಿಸುತ್ತೆ. ಹಾಗಾಗಿ ದರ್ಶನ್ ಅಲ್ಲಿಯಾದರೂ ಕೂಡ ಖುಷಿಯಲ್ಲಿ ಇರಲಿ, ಅಟ್ಲೀಸ್ಟ್ ಅಷ್ಟು ಸಂಭ್ರಮವನ್ನಾದರೂ ಅಥವಾ ಅಷ್ಟು ನೆಮ್ಮದಿಯನ್ನಾದರೂ ಪಡೀಲಿ ಎನ್ನುವಂಥದ್ದು ಇಲ್ಲಿ ಇವರ ಉದ್ದೇಶ. ಆ ಕಾರಣಕ್ಕೋಸ್ಕರ ಇವರು ಇಲ್ಲಿ ಕೇಕನ್ನು ಕಟ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲ. ಇನ್ನು ಎರಡನೇ ವಿಚಾರ, ಈಗ ಈ ಪ್ರಮುಖವಾಗಿ ಈ ಫೋಟೋದಲ್ಲಿ ಏನಂತ ವಿಶೇಷತೆ ಅಂತೇಳಿ ನಿಮ್ಗೆ ಅನಿಸ್ಬೋದು. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ಕುಟುಂಬ ಒಂದಾಗಿರುವಂಥದ್ದು. ಕಾರಣ ಈ ಹಿಂದೆ ಮೀನಾ ತೂಗುದೀಪ್ ಅವ್ರಿಗೂ ಕೂಡ ಈಗ ಒಂದು ಮಗನ ಮೇಲೆ ಬೇಸರ ಇತ್ತು. ಯಾರ ಮೇಲೆ? ದರ್ಶನ್ ಮೇಲೆ. ಹಾಗೆಯೇ ದಿನಕರ್ಗೂ ಕೂಡ ದರ್ಶನ್ ಮೇಲೆ ಬೇಸರ ಇತ್ತು. ದರ್ಶನ್ನು ಕೆಲವೊಂದಷ್ಟು ತಪ್ಪುಗಳನ್ನು ನಿರಂತರವಾಗಿ ಮಾಡ್ತಾ ಬಂದ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ದರ್ಶನನ್ನು ಒಂದು ಸ್ಟೆಪ್ಸ್ ದೂರನೇ ಇಟ್ಟಿದ್ರು. ಅಫ್ಕೋರ್ಸ್ ವಿಜಯಲಕ್ಷ್ಮಿಯವರು ಕೂಡ ಅಷ್ಟು ಹತ್ತಿರಕ್ಕೆ ಇರಲಿಲ್ಲ ದರ್ಶನ್ ಜೊತೆಗೆ. ಆದರೆ ಈ ಒಂದು ಪ್ರಕರಣ ನಡೆದ ಬಳಿಕ ದರ್ಶನ್ ಜೊತೆಗೆ ಇವರೆಲ್ಲರೂ ಕೂಡ ಜೊತೆಗೆ ನಿಂತಿದ್ದಾರೆ. ದರ್ಶನನ್ನು ಹೊರಗಡೆ ಕರೆತರುವಂಥ ಪ್ರಯತ್ನವನ್ನು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಹಾಗೆಯೇ ದರ್ಶನ್ಗೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿ, ದರ್ಶನ್ಗೆ ಎಲ್ಲೂ ಕೂಡ ನಾವು ಯಾರೂ ಕೂಡ ಜೊತೆಗಿಲ್ಲ ಅನ್ನುವಂಥ ರೀತಿ ಆಗಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ನಡೆದುಕೊಂಡಿದ್ದಾರೆ. ಎಷ್ಟೇ ಸವಾಲುಗಳು, ಎಷ್ಟೇ ಚಾಲೆಂಜ್ಗಳು, ಎಷ್ಟೇ ವೈಯಕ್ತಿಕವಾಗಿ ಒಂದು ಟಾರ್ಗೆಟನ್ನು ಮಾಡಿದರೂ ಕೂಡ ದರ್ಶನ್ ಅವರ ಇಡೀ ಫ್ಯಾಮಿಲಿ ಒಂದು ರೀತಿಯಲ್ಲಿ ದರ್ಶನ್ ಅವರ ಬೆನ್ನಿಗೆ ನಿಂತಿದೆ. ಅದು ದರ್ಶನ್ಗೆ ಆತ್ಮಸ್ಥೈರ್ಯವನ್ನು ಕೂಡ ಹೆಚ್ಚಿಸುತ್ತೆ ಅನ್ನೋದು ಇವರ ನಂಬಿಕೆ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಈ ಕ್ಷಣ ಬೇಕಾಗಿತ್ತು. ಈ ಕ್ಷಣದ ಉದ್ದೇಶ ಅದು, ಈ ಫೋಟೋದ ಉದ್ದೇಶ ಅದು ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಹೀಗಾಗಿಯೇ ಇಲ್ಲಿ ಪ್ರಮುಖವಾಗಿ ಇದು ನೋಡೋದಕ್ಕೆ ಅಥವಾ ಸಿಂಪಲ್ ಆದಂಥ ಫೋಟೋ, ದೊಡ್ಡ ವಿಶೇಷ ಏನಿಲ್ಲ. ಏನ್ರಿ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಿಗೆ ನಿಂತು ಫೋಟೋವನ್ನು ತೆಗೆದುಕೊಂಡಿದ್ದಾರೆ ಅಷ್ಟು ಮಾತ್ರ ಅನಿಸುತ್ತೆ. ಬಟ್ ಅದರ ಹಿಂದೆ ಇರುವಂತಹ ಉದ್ದೇಶ, ಅದರ ಹಿಂದೆ ಇರುವಂತಹ ಒಂದು ಮೋಟಿವು, ಅದರ ಹಿಂದೆ ಇರುವಂಥ ಒಂದು ಅರ್ಥ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ ವಿಚಾರದಲ್ಲಿ ದರ್ಶನ್ ಅವರ ಇಡೀ ಕುಟುಂಬ ಈಗ ಒಂದಾಗಿರೋದು ದರ್ಶನ್ ಅವ್ರಿಗೆ ಎಲ್ಲೋ ಒಂದು ಕಡೆ ಖುಷಿಯನ್ನು ಕೊಟ್ಟಿರ್ತದೆ. 1% ಆದರೂ ಕೂಡ ಅವರು ನೆಮ್ಮದಿಯಲ್ಲಿ ಮಲಗಿರ್ತಾರೆ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಒಟ್ಟಿಗೆ ಎಲ್ಲರೂ ಕೂಡ ದಿನಕರ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿ ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.